ಒಲಿಂಬ್ರಾಗೆ ಬಿಗ್ ಶಾಕ್ ಹೈಕಮಾಂಡ್ ಜಾತಿ ಗಣತಿ ವರದಿ ಜಾರಿಗೆ ಜೈ ಅಂದಿರುವಂತಹ ಹೈಕಮಾಂಡ್ ಎಸ್ ಒಲಿಂಬ್ರಾಗೆ ಬಿಗ್ ಶಾಕ್ ಕೊಟ್ಟಿರುವಂತಹ ಹೈಕಮಾಂಡ್ ಜಾತಿ ಗಣತಿ ವರದಿ ಜಾರಿಗೆ ಹೈ ಸೂಚನೆ ಅಡಗತ್ತರಿಯಲ್ಲಿ ಸಿಲುಕಿದ ಹಾಗೆ ಆಗಿದೆ ಒಲಿಂಬ್ರಾ ಲೀಡರ್ಸ್ನ ಕತೆ. ಕಾಂಗ್ರೆಸ್ ಪಕ್ಷದಲ್ಲಿನ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ನಾಯಕರಿಗೆ ಸಂಕಷ್ಟ. ಡಿಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಹೆಬ್ಬಾಳ್ಕರ್, ಶರಣಪ್ರಕಾಶ್ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ್, ಶರಣಬಸಪ್ಪ ದರ್ಶನಾಪುರ ಈಗ ಏನ್ ಮಾಡ್ತಾರೆ? ಒಲಿಂಬ್ರಾ ಸಚಿವರ ಮುಂದಿನ ನಡೆ ಏನು? ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಕೊಳ್ತಾರ? ಬರೀ ಸಚಿವರು ಮಾತ್ರ ಅಲ್ಲ, ಒಲಿಂಬ್ರಾ ಶಾಸಕರು ಅವರ ನಿಲುವು ಏನಾಗಲಿದೆ? ಕಾಂಗ್ರೆಸ್ನಲ್ಲಿ ಹೊಸ ಕಿಡಿ ಹೊತ್ತಿಕೊಂಡಿದ್ಯಾ ಹೈಕಮಾಂಡ್ ಆದೇಶದಿಂದ ಎನ್ನುವಂತಹ ಅನುಮಾನಗಳೀಗ ವ್ಯಕ್ತವಾಗ್ತಾ ಇರುವಂತದ್ದು. ಇಷ್ಟು ದಿನ ಡಿಕೆ ಶಿವಕುಮಾರ್ ಅವರಿದ್ದಾರೆ, ಏನೋ ಒಂದು ಮಾಡ್ತಾರೆ ಅಂತ ಹೇಳಿ ಒಕ್ಕಲಿಗ ಸಚಿವರೆಲ್ಲರೂ ಕೂಡ ಆರಾಮಾಗಿ ನಿಟ್ಟುಸಿರುಬಿಟ್ಟಿದ್ದಾರೆ. ಆದರೆ ಇವತ್ತು ನಡೆದಂತಹ ಹೈಕಮಾಂಡ್ ನಿರ್ಧಾರವನ್ನ ನೋಡಿ ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಅಲ್ಲಿ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿ ಇದ್ದು ಒಕ್ಕಲಿಗ ಸಮುದಾಯದ ದೊಡ್ಡ ಲೀಡರ್, ಬಹುದೊಡ್ಡ ಬಂಡೆ ಡಿಕೆ ಶಿವಕುಮಾರ್ ಅವರು ಇದ್ದು ಸಿದ್ದರಾಮಯ್ಯ ಮಾತಿಗೆ ಹೈಕಮಾಂಡ್ ಒಪ್ಪಿಕೊಳ್ತಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದು ಕೂಡ ಇದೆ. ಇವತ್ತು ಒಲಿಂಬ್ರಾಗೆ ಬಿಗ್ ಶಾಕ್ ಅನ್ನ ಹೈಕಮಾಂಡ್ ನೀಡಿದೆ. ಜಾತಿ ಗಣತಿಯ ವರದಿ ಜಾರಿಗೆ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಸ್ವಲ್ಪ ಬೇಜಾರಾಗಿರೋ ತರ ಇದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಆಗಿದೆ. ಅಡಗತ್ತರಿಯಲ್ಲಿ ಸಿಲುಕಿಕೊಂಡಿರುವಂತಹ ಒಲಿಂಬ್ರಾ ಲೀಡರ್ಸ್ ಯಾಕೆ ಅಡಗತ್ತರಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳೋದಾದ್ರೆ, ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಡ್ತಾರೆ. ಏನಂತ ಎಚ್ಚರಿಕೆಯನ್ನ ಕೊಡ್ತಾರೆ ಅಂತಂದ್ರೆ, ಜಾತಿ ಗಣತಿಯನ್ನ ಒಪ್ಪಿಕೊಳ್ಳಬೇಕು ಎಲ್ರೂ. ಕಾಂಗ್ರೆಸ್ನಲ್ಲಿ 2 ಬಣ ಇದೆ, 3 ಬಣ ಇದೆ ಅಂತ ಯಾರು ಮಾತನಾಡ್ಕೊಳ್ಬಾರ್ದು, ಕಾಂಗ್ರೆಸ್ ಮಾತ್ರ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ, ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆ ಒಂದು ಕಾರಣಕ್ಕೆ ಈಗ ಒಲಿಂಬ್ರಾ ಲೀಡರ್ಸ್ಗೆ ಬಹಳ ಕಷ್ಟವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ನಾಯಕರಿಗಷ್ಟೇ ಈಗ ಸಂಕಷ್ಟ ಎದುರಾಗಿದೆ. ಡಿಕೆ ಶಿವಕುಮಾರ್ ಅವರು ಏನೋ ಒಂದು ಮಾಡ್ತಾರೆ ಅಂತ ಹೇಳಿ ಅವರೊಟ್ಟಿಗೆ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿದ್ದಂತಹ ಒಲಿಂಬ್ರಾ ಲೀಡರ್ಸ್ಗೆ ಈಗ ಕಷ್ಟವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವ್ರು ಕೈ ಬಿಟ್ಬಿಟ್ರಲ್ಲ ಅನ್ನುವಂಥದ್ದು. ರಾಮಲಿಂಗ ರೆಡ್ಡಿ ಅವರಿಗೆ, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡರು, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಹೆಬ್ಬಾಳ್ಕರ್, ಶರಣಪ್ರಕಾಶ್ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ್, ಶರಣಬಸಪ್ಪ ದರ್ಶನಾಪುರ ಎಲ್ಲರೂ ಕೂಡ ಈಗ ಬೇಸರವನ್ನ ವ್ಯಕ್ತಪಡಿಸುವಂತಹ ವಿಚಾರ ಬಂದಿದೆ. ಈ ಒಂದು ಜಾತಿ ಗಣತಿ ಎನ್ನುವಂಥದ್ದು ಜ್ವಾಲಾಮುಖಿ. ಸೊ ಆ ಒಂದು ಜ್ವಾಲಾಮುಖಿ ಅದು ಹೇಗೆ ಸ್ಫೋಟಗೊಳ್ಳುತ್ತೆ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.